ಬಾನಿ ನೂರಿನಲ್ಲಿ ಹಸಿರಿನಿಳೆಗೆ ಮಳೆಯು ಬಿದ್ದು ಸುತ್ತ ಜನರ ತಾಮರೆಯುತ್ತ ತನ್ನೊಳಗೆ ಹೆಣ್ಣ ಅನುಭವಿಸುತ್ತ ಗಂಡಿನ ಕಥೆಯೋ ಗಂಡು ಹೆಣ್ಣಾದ ಕಥೆಯೋ. ಜಯಲಕ್ಷ್ಮಿ, ಜಯಲಕ್ಷ್ಮಿ, ಎದಕ್ಕೆ ಹಂಗಾರ ಬಡ್ದವ್ರಂಗ್ ನಿಂತಿದ್ದಿ? ಇತ್ತೀಚೆಗೆ ನಮ್ಮ ಮಂಜುನಾ ಸರಿಯಾಗಿ ಗಮನಿಸಿದಿರೇನೋ? ಯಾಕ ಅವಂಗೇನಾಗೈತಿ? ಅಲ್ರಿ, ಇತ್ತೀಚೆಗೆ ಒಂಥರ ನಡ್ಯಾಡ್ತಾರ, ಹೆಣ್ಮಕ್ಳಾಗ ಬಟ್ಟೆ ಹಚ್ಕೋತಾರ, ಅದಲ್ಲದೆ ಟವಲ್ನ ಸೀರೆ ಹಂಗ ಮೈ ಮೇಲೆ ಹಾಕೊಂಡು ಅಡ್ಡಾಡ್ತಾರ. ಎಲ್ಲೋ ಶಾಲ್ಯಾಗ ಹೆಣ್ಣೈಕ್ಳು ಜೋಡಿ ಅಡ್ಡಾಡಕತ್ತಿರ್ಬೇಕು. ಸರಿ ಹೋಗ್ಬಿಡು. ಸರಿ, ನಾನು ಗೊತ್ತಾಯ್ತು, ನಾನೀಗ ಬರ್ತೀನಿ. ಅಯ್ಯಮ್ಮ, ನೀನೇ ಕಾಪಾಡ್ಬೇಕು ತಾಯಿ. ದಿನ ಕಳೆದಂತೆ ಮಂಜುನಾಥನಲ್ಲಿ ಹೆಣ್ಣಿನ ವರ್ತನೆಯು ಹೆಚ್ಚಾಗುತ್ತಾ ಹೋಗುತ್ತದೆ. ಆರಂಭದ ದಿನದಲ್ಲಿ ಅಷ್ಟಾಗಿ ತಲೆಕೆಡಿಸಿಕೊಳ್ಳದ ತಂದೆ ಹನುಮಂತಪ್ಪನಿಗೆ ಮಂಜುನಾಥನ ವರ್ತನೆಯು ಮುಜುಗರ ತರಿಸುತ್ತದೆ. ಹೀಗಿರುವಾಗ ಮಂಜುನಾಥನು SSLC ಪರೀಕ್ಷೆಯಲ್ಲಿ ಫೇಲ್ ಆಗುತ್ತಾನೆ. ಅಯ್ಯ 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 ಅಯ್ಯ, ಹೇಳಕ್ ಬಂದಿದ್ದೀಯಲ್ಲ, ಏನ್ ಕಡಿಮೆ ಮಾಡಿದ್ದೀನಿ ಈಗ? ಮನೆ ಕೆಲಸ ಮಾಡೋದಿಲ್ವಾ? ಕೂಲಿ ಹಚ್ಚಿಲ್ವಾ? ಚೆನ್ನಾಗಿ ಓದಕ್ಕ ಏನಾಗಿತ್ತು ಈಗ? ಏ ಜಯಲಕ್ಷ್ಮಿ, ಜಯಲಕ್ಷ್ಮಿ, ಅದ್ಯಾಕೆ ಊರ್ ಮಂದಿ ನೋಡೋದಂಗ ಅಚ್ಚಾಡಕತ್ತಿ? ಅಂತದೇನಾಗೀಗ? ನಿನ್ನ ಮಗ ಫೇಲ್ ಆಗಿ ಬಂದಿದ್ದಾನಲ್ಲ, ಅಜ್ಜಾತೆ ಇನ್ನೇನ್ ಮಾಡುತ್ತಿ? ಹೆಣ್ಣೈಕ್ಳಂಗ ಆಡ್ಕೋತಾ ನಿಂತಿದ್ರ ವಿದ್ಯಾಭ್ಯಾಸ ಎಲ್ಲಿ ಕಲಿಸ್ಬೇಕು? ಅಷ್ಟಕ್ಕೂ ಇವಾಗ ಓದಿ ದೊಡ್ಡ ಆಫೀಸರ್ ಆಗ್ಬೇಕಿತ್ತೇನು? ನಮ್ಮ ಜನಾಂಗಕ್ಕ ಇಷ್ಟೇ ವಿದ್ಯಾಭ್ಯಾಸ ಸಾಕು. ಇವ್ರಣ್ಣ ವೀರಾಂಜನೇಯ ಹತ್ರ ಕಳಿಸ್ತೀನಿ, ಅಲ್ಲೇ ಹೋಟ್ಲು ಅಂಗಡಿ ನೋಡ್ಕೋತಾ ಇದ್ರಿ. ಯಾಕಾದ್ರೂ ತಂದೆಯ ನಿರ್ಧಾರದಂತೆ ಅಣ್ಣ ವೀರಾಂಜನ ಶೆಟ್ಟಿ ಬಳಿಗೆ ಹೋದ ಮಂಜುನಾಥ ಕೆಲ ಕಾಲ ಹೋಟೆಲ್ ಮತ್ತು ಸೈಕಲ್ ಶಾಪ್ಗಳಲ್ಲಿ ಕೆಲಸ ಮಾಡುತ್ತಿದ್ದ. ಮನೆಗೆ ಬಂದೊಡನೆ ಹೆಣ್ಣು ಮಕ್ಕಳಂತೆ ಅಲಂಕಾರ ಮಾಡಿಕೊಳ್ಳುತ್ತಿರುವ ವೇಳೆ, ಮುಂಜಾನಿಂದ ಕೆಲ್ಸ ಮಾಡಿ ಬಾಳ ತ್ರಾಸ ಆಗಕತ್ತೈತಿ. ನರೇ 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 ನನ್ನರಿ ನಾರೋ, ನರೇ 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 ನನ್ನರಿ ನಾರೋ. ಮಂಜು, ಏನ್ ಮಾಡಕತ್ತಿ? ಎಷ್ಟು ಹೇಳಿದ್ರು ಅರ್ಥ ಆಗೋದಿಲ್ಲ ಅಲ್ಲ ನಿಂಗ? ಅಪ್ಪ, ಅವ್ವ. ವೀರು, ಆರಾಮದೇನಪ್ಪ? ವ್ಯಾಪಾರ ಎಲ್ಲ ಬರೋಬ್ಬರಿ ನಡೆಯಕತ್ತೈತೋ ಇಲ್ಲೋ? ಏನ್ ಆರಾಮೋ ಏನ್ ವ್ಯಾಪಾರನೋ, ನಿಮ್ ಮಗನಿಂದ ಊರಾಗ ನನ್ ಮರ್ಯಾದೆ ಹೋಗತೈತಿ. ಯಾಕಪ್ಪ ಬೇರು ಅಂತದೇನ್ ಮಾಡ್ದೇವ? ಹೂ, ಅಂಗಡಿ ಕೂಸುತ್ತ ಊರಾಗೆಲ್ಲ ಉದ್ರಿ ಕೊಡ್ತಾನ. ಜಬರ್ದಸ್ತ್ ಮಾಡಿ ಮಾತಾಡಂಗಿಲ್ಲ, ಒಳ್ಳೆ ಹೆಂಗಸ್ನಂಗ ಆಡ್ತಾನ. ಇವ್ನ ನೀವ್ ಮಾಡ್ಕೊಳ್ಳಿ, ಇನ್ಯೂ ನನ್ನ ಕೈ ನೋಡ್ಕೊಳಕ್ ಆಗೋದಿಲ್ಲ. ಅದ್ ಜಾಗದಲ್ಲಿ ಏನ್ ಪಾಪ ಮಾಡಿದ್ನೋ? ಈ ತರ ಬಿಟ್ಬಿಟ್ಟೆ. ನಿಮ್ಮವ್ವ ನಿನ್ನ ಗಂಡು ಅಂತ ಹೇಳ್ತಾಳ, ಆದ್ರ ನೀನು ಹೆಣ್ಣಂಗಾಡಿ ಊರ್ನಾಗ ನಮ್ಮ ಮಾನ ಮರ್ಯಾದೆ ಕಳಿಯಕತ್ತಿ. ಅವ್ರು ನೀವ ತೂಕೊಂಡ್ರು ಪಾಪ ಬರಂಗಿಲ್ಲ, ಅವ್ನ ಕೊಂಡಾಗ್ಬಿಡ್ತೀನಿ. ಅದೇನ್ ಸರಿ ಹೊಕ್ಕಾನ ಏನೋ, ನಡಿ, ಅದು ಒಂದು ಹಾಗೆ ಬಿಡಿ. ನಮಸ್ಕಾರ ಮೇಡಮ. ಇವ ನನ್ನ ಮಗ ಮಂಜು ಅಂತ. ಇವ ಆಡೋದೆಲ್ಲ ಹೆಣ್ಮಕ್ಳಲ್ಲ, ನಡೆಯೋದು ಮಾತಾಡೋದು ಎಲ್ಲ. ಯಾವಾಗಿಂದ ಹೀಗಾಗ್ತಿದೆ? 7ನೇ ತರಗತಿವರೆಗೂ ಸರಿಯಾಗೈತೆ ರೀ. ಆಮೇಲೆ ಹಿಂಗ್ ಮಾಡ್ಲಿಕ್ಕೆ ನಾನು ಇವತ್ತು ಸರಿ ಹೋಗ್ತಾನ, ನಾಳೆ ಸರಿ ಹೋಗ್ತಾನ ಅನ್ಕೊಂಡಿದ್ವಿ. ಆದ್ರೆ ಇತ್ತೀಚೆಗೆ ಚಟ ಜಾಸ್ತಿ ಆಗ್ಲಿಕ್ಕತ್ತದ. ಮಂಜು, ಬಾರಪ್ಪ ಇಲ್ಲಿ. ಮಂಜು, ಯಾಕೆ ಹೀಗ್ ಮಾಡಕತ್ತಿ? ಇದರಿಂದ ನಿಮ್ಮ ಅಪ್ಪ ಅಮ್ಮ ನೋವಾಗೋದಿಲ್ಲೇನು? ನಾ ಏನ್ ಮಾಡ್ಲಿರಿ? ನಂಗ ಹೆಣ್ಮಕ್ಳಂಗ ಬಟ್ಟಿ ಹಾಕೋಬೇಕು, ಬಳಿ ತೊಟ್ಕೋಬೇಕು, ಬಣ್ಣರ ಹಚ್ಕೋಬೇಕು ಅಂತ ಅನ್ಸಕತ್ತೈತಿ. ನಂಗ ಗೊತ್ತಿದ್ದಂಗ ಹಿಂಗೆಲ್ಲ ಮಾಡ್ಬೇಕು ಅಂತ ಅನ್ಸಕತ್ತೈತಿ. ಇದ್ರಾಗ ನಂದೇನ್ ತಪ್ಪೈತ್ರಿ? ನೋಡಿದ್ರೆ ಮೇಡಮನ ಮಾಡೋದೆಲ್ಲ ಮಾಡಿ ನಂದೇನ್ ತಪ್ಪೈತಿ ಅಂತ ಹೇಳ್ತಾರ. ಇಂದಿರಿ ನೋಡಿ, ಇದು ಒಟ್ಟು ಸರಿ ಮಾಡುವಂತ ಕಾಯಿಲೆ ಅಲ್ಲ. ಯಾಕಂದ್ರೆ ಇದೊಂದು ಕಾಯಿಲೆನೇ ಅಲ್ಲ. ನಿಮ್ಮ ಮಗ ದೈಹಿಕವಾಗಿ ಗಂಟಾಗುತ್ತಾನ, ಆದ್ರ ಮಾನಸಿಕವಾಗಿ ಹೆಣ್ಣದಾನ. ಇದನ್ನ ಸರಿ ಮಾಡಾಕ ಯಾವ ವೈದ್ಯದಿಂದಲೂ ಸಾಧ್ಯ ಆಗೋದಿಲ್ಲ. ಅಂದ್ರ ಇವ್ನ ಸರಿ ಮಾಡಕ್ ಆಗಂಗಿಲ್ರಿ. ಸರಿ ಮಾಡಾಕ ಅವ ಯಾವ ತಪ್ಪೇ ಮಾಡಿಲ್ವಲ್ಲವ. ಅವನ ಅಂತರಾತ್ಮ ಹೇಳ್ದಂಗ ನಡ್ಕೊಳಿಕತ್ತಾನ. ಇದು ಪ್ರಕೃತಿ ನಿಯಮ. ಸುಮ್ಮನೆ ಅವನ ಪಾಡಿಗ ಇರಾಕ್ರಿ. ವೈದ್ಯರ ಮಾತಿನಿಂದ ಮತ್ತಷ್ಟು ಕಂಗಾಲಾದ ದಂಪತಿ ಹಲವಾರು ಕಡೆ ಶಾಸ್ತ್ರ ಕೇಳುತ್ತಾರೆ. ಅವರ ಸಲಹೆ ಮೇರೆಗೆ ಒಲ್ಲದ ಮನಸ್ಸಿನಿಂದಲೇ ಮಂಜುನಾಥನಿಗೆ ಮುತ್ತು ಕಟ್ಟಿಸಿ ಜೋಗತಿ ದೀಕ್ಷೆಯನ್ನು ಕೊಡಿಸುತ್ತಾರೆ.
ಬದುಕಾಗಿಲ್ಲ ಇಲ್ಲ. ತಂದೆ ತಾಯಿ ತಿರಸ್ಕಾರದಿಂದ ಬೇಸತ್ತ ಮಂಜಮ್ಮ ವಿಷ ಕುಡಿಯಲು ಯತ್ನಿಸುತ್ತಾರೆ. ಇದರಿಂದ ಮನನೊಂದ ತಂದೆಯು ಶೆಟ್ಟರ ಬಳಿ ಕರೆದುಕೊಂಡು ಹೋಗುತ್ತಾರೆ. ನಮಸ್ಕಾರ ಶೆಟ್ರ. ನಮಸ್ಕಾರ ಶೆಟ್ರೆ. ನಿಮ್ ಕೂಡ ಒಂದೆರಡು ವಿಚಾರ ಮಾತಾಡ್ಬೇಕು ಅಂತ ಬಂದಿದ್ವಿ. ಏನ್ ಹೇಳಿ ಶೆಟ್ರೆ? ನಿಮ್ಗ ತಿಳಿದಿದ್ದೇ ಐತಿ, ನಮ್ಗಷ್ಟೆಲ್ಲ ಕಷ್ಟಿದ್ರು, ಎಷ್ಟೆಲ್ಲ ನೋವಿದ್ರು 500ರಿಂದ 600 ಖರ್ಚು ಮಾಡಿ ಇವ್ನ್ಗ ಮುತ್ ಕಟ್ಟಿಸ್ಕೊಂಡ್ ಬಂದ್ವಿ. ಆದ್ರ ಇವ ವಿಷ ಕುಡ್ದು ಊರ್ನಾಗ ನಮ್ಮ ಮಾನ ಮರ್ಯಾದೆ ಕಳ್ದ. ನಾಳೆಯಿಂದ ಇವ ನಮ್ಮ ಮರ್ಯಾದೆ ಇರೋದು ಬೇಡ. ಗಂಡಾಗಿದ್ರ ಮದ್ವೆ ಮಾಡ್ಕೊಡ್ತಿದ್ದಿ, ಅವ ಸಂಸಾರ ನಿಭಾಯಿಸ್ಕೊಂಡು ಹೋಗ್ತಿದ್ದ. ಹೆಣ್ಣಾಗಿದ್ರ ಮದ್ವೆ ಮಾಡಿ ಗಂಡನ ಮನೆಗೆ ಕಳಿಸ್ತಿದ್ದಿ. ಕುಂಟಾನೋ ಕುರುಡಾನೋ ಆಗಿದ್ರ ಕುಂದಿಸಿ ಕೂಳಾಗ್ತಿದ್ದಿ. ಆದ್ರ ಇವ ಎರಡಕ್ಕೂ ತಪ್ತವ. ಇವ್ರು ಸಮುದಾಯ ಹೆಂಗ್ ಬದುಕ್ತಾ ಇದ್ದೋ ಇವ್ರು ಹಂಗ ಬದುಕ್ಲಿ. ನಾಳೆಯಿಂದ ಇವನ್ ದಾರಿ ಇವ್ರ ನೋಡ್ಕೋಬೇಕು. ಹೇಳ್ತೀರೋ ಹಂಗಾಗಿ ಹೇಳ್ತೀನಿ. ನಿಮ್ಮ ಅಪ್ಪ ಅಮ್ಮ ನಿನ್ನ ಮನೆಗೆ ಹೋಗುವ ನಿನಗೇನ್ ಮಾಡುವ? ಅವ್ರಿಗೆ ಹೇಳದ್ಮೇಲೆ ನಾ ಹೆಂಗಿರ್ಲಿ ಹೋಗ್ತೀನಿ. ಸರಿ ಶೆಟ್ಟಿ, ನೀವು ನಿಮ್ಮ ಹಠ ಬಿಡಬಲ್ಲ, ಇವ ಬದಲಾಗಲ್ಲ. ಅವನಿಗೆ ಒಟ್ಟ ಹೆಂಗ್ ನಡೆಸ್ತಾಳೋ ಹಂಗೆ. ಬಾಗಿಲ ಮುಂದ ರಂಗೋಲೆ ಬಾಗಿ ಹಾಕೂತ ನಾನಾ ತರದಲ್ಲೇ ಕನಸ ಬೀತೀತ ಮತ ಮತ ಒಂದೇ ಹೇಗೆ ಮರೆಯಾಗಲಿ ನನ್ನ ತವರಿಗೆ ತವರೂರ ನೋಡಲು ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ. ತನ್ನ 18ನೇ ವಯಸ್ಸಿನಲ್ಲಿ ಮನೆಯವರಿಂದ ದೂರಾಗಿ ಮನೆ ಬಿಟ್ಟು ಬಂದ ಮಂಜಮ್ಮ ದಾವಣಗೆರೆಗೆ ಬರುತ್ತಾರೆ. ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ, ಅಮಾವಾಸ್ಯೆಯಂದು ಭಿಕ್ಷಾಟನೆ ಮಾಡುತ್ತಾರೆ. ಹೀಗೆ ಪಡ್ಲಿಗೆ ಹಿಡಿದು ಭಿಕ್ಷಾಟನೆ ಮಾಡುತ್ತಾ ಒಂದು ದಿನ ದಾವಣಗೆರೆಯ ಹಳೆ ಬಸ್ ನಿಲ್ದಾಣಕ್ಕೆ ಬರುತ್ತಾರೆ. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆ ಮಾಡಿ ಕೊಟ್ಟಾರವ್ವ ಜಾಮದಾಗ್ನಿಗೆ. ಅಪ್ಪಾಜಿ ಅಪ್ಪಾಜಿ ನನ್ನ ಹೆಸರು ಮಂಜಮ್ಮ ಅಂತರಿ. ನಿಮ್ಮ ಮಗಳಂಗ ನನಗೂ ಅಂತ ಕಳ್ಕೊಟ್ಟಿದ್ದೇನು? ಯಾವ ಊರವನಿದ್ದು? ಹುಟ್ಟಿದ್ದು ಕುಕ್ವಾಡ, ಬೆಳೆದಿದ್ದು ಕಳ್ಕಮ್ಮ. ಗಂಡ ಹುಟ್ಟಿ ಹೆಣ್ಣಾಗಿ ಬದುಕಾಕತ್ತಿ. ನನ್ನ ಅಪ್ಪ ಅವನನ್ನ ಮನೆಯಿಂದ ಹೊರ ಹಾಕಿದೆ. ಈಗ ಜೋಗಿಯಾಗಿ ಪಡ್ಲಿಗೆ ಹಿಡಿದು ಭಿಕ್ಷಾಟನೆ ಮಾಡ್ತಾ ಬದುಕು ನಡ್ಸಕತ್ತಿ. ಈ ಪ್ರಪಂಚದಾಗ ಎಲ್ಲರೂ ನಾಗಿ ನಿನ್ನ ಮದುವೆ ಮಾಡಿ ಕೊಟ್ಟಾರವ್ವ ಜಾಮದಾಗ್ನಿಗೆ. ಒಂದು ವರ್ಷಗಳ ಕಾಲ ಮಟ್ಟಿ ಕಳ್ಬಸಪ್ಪ ಹಾಗೂ ಅವರ ಮಗನ ಜೊತೆ ನೃತ್ಯ ಮಾಡುತ್ತಾ ತಮ್ಮ ಜೀವನವನ್ನು ಸವಿಯುತ್ತಿರುತ್ತಾರೆ. ಹೀಗೆ ಜಾನಪದ ಲೋಕದ ಪ್ರಬುದ್ಧ ಪ್ರತಿಭೆ ಕಾಳಮ್ಮ ಜೋಗತಿಯವರ ಪರಿಚಯವಾಗುತ್ತದೆ. ಮಂಜಮ್ಮ, ನೀ ಚೆನ್ನಾಗ ಹಾಡ್ತಿ ಕುಣಿತಿ. ಇವತ್ತಿನಿಂದ ನಿಮ್ಮ ತಲೆಗ ಮೀರ್ತಾಗಿ ಜನರ ಚಪ್ಪಾಳೆನೇ ನಿನ್ಗೆ ಆಶೀರ್ವಾದ. ಹೋಗು, ಧೈರ್ಯವಾಗಿ ಕುಣಿ ಮಂಜಮ್ಮ. ಮನೆಯಿಂದ ದೂರಾಗಿ ದಿಕ್ಕು ದಸೆ ಇಲ್ಲದೆ ಅಲಿತಿದ್ದ ತಬ್ರಿಗೆ ಆ ಹೊಸ ಬದುಕು ಕೊಟ್ಟ. ಇನ್ನು ನೋವ ಬರ್ತಲ್ಲ, ನನ್ನ ದೇವರಿಗೆ ಕಲಾದೇವಿಯು ಎಲ್ಲರನ್ನೂ ಕೈಬೀಸಿ ಕರೆಯುತ್ತಾಳೆ. ಕೆಲವರು ಇದನ್ನು ಆಲಂಗಿಸಿಕೊಂಡು ಕಲಾವಿದರಾಗುತ್ತಾರೆ. ಇನ್ನು ಮತ್ತಷ್ಟು ಕಲಾವಿದರು ತಮಗೆ ಅರಿವೇ ಬಾರದಂತೆ ಕಲಾಲೋಕಕ್ಕೆ ಪದಾರ್ಪಣೆ ಮಾಡುತ್ತಾರೆ. ಮಂಗಳಮುಖಿಯಾಗಿದ್ದ ಜೋಗತಿ ಮಂಜಮ್ಮನವರು ಕರ್ನಾಟಕ ಸಾಹಿತ್ಯ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿ ಹಾಗೂ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಇವರ ಚರಣ ಕಮಲಗಳಿಗೆ ನಮ್ಮೆಲ್ಲರ ಹೃದಯಪೂರ್ವಕ ನಮನಗಳು.